ನೀವು ನೋಡ್ಬೋದು ಇಲ್ಲಿಂದ ರೈಲ್ವೆ ಗೇಟ್ ಸುಮಾರು ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ಇದೆ. ಗೇಟ್ ಓಪನ್ ಇದೆ ಇವಾಗ ಸದ್ಯಕ್ಕೆ, ಆದರೂ ಇಲ್ಲಿ ಗಾಡಿಗಳು ಮೂವ್ಮೆಂಟ್ ಇಲ್ಲ. ಏನಕ್ಕಂದರೆ ಇಲ್ಲಿಂದ ಹೋಗೋ ರಾಂಗ್ ರೂಟಲ್ಲಿ ಹೋಗೋ ವಾಹನಗಳು ಅಲ್ಲಿ ಇನ್ನಷ್ಟು ಜಾಮ್ ಮಾಡ್ತಾ ಇದೆ. ಇಲ್ಲಿಂದ ನೀವು ಕಣ್ಣು ಹಾಸಿದಷ್ಟು ದೂರನೂ ಟ್ರಾಫಿಕ್ ಜಾಮೇ ಇದೆ. ಇದಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಅಂತೂ ಮಾಡೋಕ್ಕಾಗಲ್ಲ, ಪರ್ಯಾಯ ವ್ಯವಸ್ಥೆನೇ ಮಾಡಬೇಕು. ಆದರೆ ಸರ್ಕಾರ ಇಲ್ಲಿ ಯಾವುದಕ್ಕೂ ಸ್ಪಂದನೆ ಮಾಡ್ತಿಲ್ಲ. ಜನ ತುಂಬ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಮಾಡಬೇಕು. ಯಾಕಂದರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ನೋಡಿ ಜನ ಇಲ್ಲಿ ಯಾವ ರೀತಿ ಗೇಟ್ ಓಪನ್ ಇದ್ದರೂ ಗಾಡಿಗಳು ಮೂವ್ಮೆಂಟ್ ಇಲ್ಲ ಇಲ್ಲಿ. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಜನನೇ ತುಂಬ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಯಾರು ಸಮಸ್ಯೆ ಎದುರಿಸ್ತಾ ಇದ್ದಾರೋ ಅಂಥ ಜನನೇ ಹೋಗಿ ಕೇಳೋಣ ನಾವೀಗ. ಅಣ್ಣ, ಡೈಲಿ ಬರ್ತೀರಾ ಈ ಕಡೆ? ಹೌದು ಸರ್. ಏನು ಸಮಸ್ಯೆ ಎದುರಿಸ್ತಾ ಇದ್ದೀರಾ ಇಲ್ಲಿ? ಸರ್, ಇದೇ ಟ್ರಾಫಿಕ್ ಸಮಸ್ಯೆ ಸರ್. ಟ್ರಾಫಿಕ್ ಸಮಸ್ಯೆ? ಹೌದು ಸರ್. ಒಂದ್ಸಲ ಈ ಕಡೆ ಬಂದರೆ ಎಷ್ಟೊತ್ತವರೆಗೂ ಕಾಯ್ಬೇಕಾಗಿ? ಸರ್, 1.5 hour ಕಾಯಬೇಕು ಸರ್. ಇದು ಮಲ್ಸಂದ್ರ ಬ್ರಿಡ್ಜ್ ಕಟ್ಟೆ ಮೇಲೆ ಗಂಟ ನಿಂತಿರುತ್ತೆ. ಇದು ಪ್ರಾಬ್ಲಮ್ಮು. ಡ್ಯೂಟಿಗೆ ಹೋಗಬೇಕು, ಅಲ್ಲಿ ಅಪಾಯಿಂಟ್ಮೆಂಟ್ ಇರ್ತಾರೆ, ಗಾಡಿಗಳಿಗೆ ಲೋಡ್ ಮಾಡಿರ್ತಾರೆ. ನಮ್ಮ ಇದರಿಂದ ಭಾರಿ ತೊಂದರೆ ಆಗ್ತೈತೆ. ಯಾಕೆ ಹೋಗಿಲ್ಲ ಅಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಅಂದರೆ ಅದನ್ನ ಯಾರು ಕೇಳಲ್ಲ. ನಿಮಗೆ ಮೂವ್ ಆಗಬೇಕಷ್ಟೇ ನಮಗೆ. ಇದು ಪ್ರಾಬ್ಲಮ್. ಸರ್ಕಾರಕ್ಕೆ ಏನಾದರೂ ಸರ್ಕಾರಕ್ಕೆ ಏನಿಲ್ಲ ಸರ್, ಫ್ಲೈಓವರ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಮಾಡ್ತಾ ಇದ್ದಾರೆ ಇಲ್ಲ ಒಂದು ಗೊತ್ತಿಲ್ಲ. ಗುದ್ಲಿ ಪೂಜೆ ಮಾಡಿದ್ದಾರೆ, ಅದನ್ನಿನ್ನೂ ಇದು ಮಾಡ್ತಾ ಇಲ್ಲ. ಅದು ಪ್ರಾಬ್ಲಮ್ಮು. ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು. ಸರ್ಕಾರಕ್ಕೆ ನಮಗೂ ಒಂದು ನಮಸ್ಕಾರ ಆಗ್ತೀವಿ, ಯಾಕಂದರೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಥ್ಯಾಂಕ್ಸ್ ಅಣ್ಣ. ಏನು ಸಮಸ್ಯೆ ಇದೆ ಅಣ್ಣ ಇಲ್ಲಿ? ಟ್ರಾಫಿಕ್ ಸಮಸ್ಯೆ. ಇದು ರೈಲ್ವೆ ಗೇಟ್ ಬೀಳುತ್ತೆ. ಇವಾಗ 3 ಕಿಲೋಮೀಟರ್ ಇದೆ ಹಿಂದೆ ತನಕ ಜಾಮ್ ಇದೆ. 3 ಕಿಲೋಮೀಟ್ರು. ಇದರಿಂದ ಪ್ರತಿನಿತ್ಯ ಓಡಾಡೋರ್ಗೆ ಏನಾದರೂ ಸಮಸ್ಯೆ ಇದೆಯಾ? ತುಂಬ ಸಮಸ್ಯೆ ಅಣ್ಣ. ಟೈಮ್ಗೆ ಹೋಗೋಕ್ಕಾಗಲ್ಲ ನಾವು. ಓಕೆ, ಡೈಲಿ ಓಡಾಡ್ತೀರಾ? ಡೈಲಿ ಓಡಾಡ್ತೀವಿ ಅಣ್ಣ. ಇಲ್ಲಿ ಒಂದ್ಸಲ ಬಂದರೆ ಎಷ್ಟೊತ್ತು ಕಾಯ್ಬೇಕಾ? ಮಿನಿಮಮ್ 2 hour ಆದರೂ ಕಾಯ್ಬೇಕಣ್ಣ ನಾವು. ಓಕೆ, ಇದರಿಂದ ಗೌರ್ಮೆಂಟ್ಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ ನೀವು? ಏನಿಲ್ಲ ಅಣ್ಣ, ಇಲ್ಲೊಂದು ಫ್ಲೇವರ್ ಆಗ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ ಜನಗಳಿಗೆ. ಓಕೆ, ಜನ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಇಲ್ಲಿ? ಅದೇಣ್ಣ ಟ್ರಾಫಿಕ್ ಸಮಸ್ಯೆನೇ ಇಲ್ಲಿ. ರೈಲ್ವೆ ಗೇಟ್ ಬೀಳೋದೇ ಸಮಸ್ಯೆ ಅದರಲ್ಲಿ. ಓಕೆ, ಇವಾಗ ನಾನು ಹತ್ತತ್ರ 3 ಅವರಿಂದ ಕಾದಿದ್ದೀನಿ ಹಿಂದೆ. ತುಂಬ ಕಷ್ಟ ಆಗ್ತಿದೆ. ಆದಷ್ಟು ಬೇಗ ಇದನ್ನ ರೆಡಿ ಮಾಡಿ ಒಂದು ನಮ್ಮ ಪ್ಲೇಯರ್ ಹಾಕ್ಬಿಟ್ರೆ ತುಂಬ ಅನುಕೂಲ ಆಗಿರುತ್ತೆ. ಯಾವ ರೀತಿ ಸಮಸ್ಯೆ ಅನುಭವಿಸ್ತೀರಾ ಇಲ್ಲಿ ಡೈಲಿ ಇದೇನೆ. ಡೈಲಿ 2 hour 3 hour ಬಂದರೆ ಆಗೋದಿಲ್ಲ, ತುಂಬ ಕಷ್ಟ. ಓಕೆ, ಮತ್ತೆ ಯಾವ ರೀತಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ? ಸರ್ಕಾರಕ್ಕೆ ಇದು ಬೇಗ ಅನುಕೂಲ ಮಾಡಿಕೊಟ್ರೆ ಪ್ರತಿನಿತ್ಯ ಜನಗಳಿಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬೇಗ ಮಾಡಬೇಕು ಅಷ್ಟೇ ನಮ್ಮ ಅನುಕೂಲ. ಡೈಲಿ ನಿಮಗೆ ಇಲ್ಲಿ ಏನು ಸಮಸ್ಯೆ? ಗೇಟ್ ಒಳಗಡೆ ಪ್ರತಿನಿತ್ಯ ಇಲ್ಲೇ ಇದ್ದು ನೋಡ್ತಾ ಇರ್ತೀರಾ. ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಏನು? ಮತ್ತು ಸರ್ಕಾರ ಎಷ್ಟು ಸಲ ಪೂಜೆ ಮಾಡಿದೆ, ಆಮೇಲೆ ಯಾರಿಗೆ ಇದು ಮಾಡ್ತಾ ಇಲ್ಲ, ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಹೇಳಿ ಸರ್. ಫಸ್ಟ್ ಆಫ್ ಆಲ್ 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇಲ್ಲಿ ಪೂಜೆ ಮಾಡಿತ್ತು, ಗುದ್ಲಿ ಪೂಜೆ ಮಾಡಿ ಒಂದು 6-7 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಕೆಲಸ. ಸೊ ಪೂಜೆ ಮಾಡ್ತಾನೇ ಇದ್ದಾರೆ. 2007ರಿಂದ ಹಿಡಿದು 2026ವರೆಗೂ ಪೂಜೆ ಮಾಡಿದ್ದಾರೆ, ಆದ್ರೂ ಕೆಲಸ ಮಾಡಿಲ್ಲ ಇಲ್ಲಿ. ಸೊ ನಿಮಗೆ ಏನು ಸಮಸ್ಯೆ ಹೇಳಿ? ದಿನನಿತ್ಯ ಟ್ರಾಫಿಕ್, ಜನಗಳಿಗೆ ತೊಂದರೆ ಆಗೋದು, ಗಲಾಟೆ ಮಾಡ್ಕೋದು, ಆಟೋ ಡ್ರೈವರ್ಗಳು, ಆಮೇಲೆ ಬಸ್ಸುಗಳವರು ಬಂದು ರಾಂಗ್ ರೂಟಲ್ಲಿ ಬರೋದು, ದಿನಾ ಗಲಾಟೆ ಆಗೋದು, ಇದೇ ಸಮಸ್ಯೆ ಜನಗಳಿಗೆ. ಆಮೇಲೆ ಟ್ರಾಫಿಕ್ ರಾಂಗ್ ರೂಟಲ್ಲಿ ಬರೋದು, ಆಮೇಲೆ ಯಾರನ್ನ ಹೇಳಿದ್ರೆ ಅವ್ರಿಗೆ ಹೊಡೆಯಕ್ಕೆ ಬರೋದು, ಗಲಾಟೆ ಮಾಡೋದು, ಹಿಂಗೆ ಆಗ್ತಾಯಿದೆ. ಸೊ ಸರ್ಕಾರಕ್ಕೆ ಒಂದು ನನ್ನ ಕಡೆಯಿಂದ ಹೇಳ್ತಿದ್ದೀನಿ, ಸೊ ಈ ಬ್ರಿಡ್ಜ್ ಮಾಡಿಸ್ಬೇಕು, ಇಲ್ಲ ಅಂಡರ್ ಪಾಸ್ ಮಾಡಿಸ್ಬೇಕು, ಯಾವುದನ್ನ ಒಂದು ಮಾಡಿಸಿ ಜನಗಳಿಗೆ ಒಂದು ಒಳ್ಳೆಯ ರೀತಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸರ್. ಇದು ಸ್ಕೂಲ್ ಮಕ್ಕಳಿಗೆ ಹಿಂಗೆ ಡೆಲ್ಲಿ ಪಬ್ಲಿಕ್ ಸ್ಕೂಲು ಪ್ರತಿದಿನ ಒಂದು 100 ಬಸ್ಸು ಓಡಾಡ್ತವೆ, ಬೆಳಗ್ಗೆ ಮಧ್ಯಾಹ್ನ. ಅವ್ರಿಗೂ ಸಮಸ್ಯೆ ಆಗ್ತಿದೆ. ಸೊ ಬೆಳಗ್ಗೆ ಬಂದರೆ ಅವ್ರಿಗೆ 8-9 ಗಂಟೆ ಆಗಿಬಿಡುತ್ತೆ ಸ್ಕೂಲ್ಗೆ ಹೋಗೋದಕ್ಕೆ. ಆಮೇಲೆ ಮಧ್ಯಾಹ್ನ ಬಂದರೆ 4 ಗಂಟೆವರೆಗೂ ಇಲ್ಲೇ ಕಾಯ್ತಾ ಇರಬೇಕು ಅವರು. ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು DK ಶಿವಕುಮಾರ್ CM ಸಾಹೇಬ್ರಿಗೆ ಹೇಳೋದು, ಬಂದು ಇಲ್ಲಿ ನೋಡಿ ಅಂಡರ್ ಪಾಸು ಇಲ್ಲ ಒಂದು ಬ್ರಿಡ್ಜ್ ಮಾಡಿಸ್ಕೊಡ್ಬೇಕು ಅಂತ ನನ್ನ ಕಡೆ. ಸರ್, ಆಮೇಲೆ ಇನ್ನೊಂದು ಕ್ವಶನು, ನೀವು ಇಲ್ಲಿ ಏನು ಮಾಡೋದು? ನಾವು ಈ ಊರಿನ KJS ಸಂಘಟನೆ ಉಪಾಧ್ಯಕ್ಷರು. ನಾವು ದಿನನಿತ್ಯ ನೋಡ್ತೀವಿ. ಸಮಸ್ಯೆ ಇದೆ ಅಣ್ಣ ಇಲ್ಲಿ? ಫುಲ್ ಜಾಮ್ ಅದ ಸರ್. ಓಕೆ, ಒಂದ್ಸಲ ಬಂದರೆ ನೀವು ಎಷ್ಟೊತ್ತವರೆಗೂ ಕಾಯ್ಬೇಕಾಗಿದೆ? ಬೆಳಗ್ಗೆ 8 ಗಂಟೆಗೆ ಬಂದಿದ್ದೀನಿ, ಇನ್ನೂ ಇವಾಗ ದಾಟಿದಿಲ್ಲ. ಇನ್ನೂ ದಾಟಿಲ್ಲ? ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಇಲ್ಲಿ? 3 ವರ್ಷ ಆಯ್ತು ನಾನು ಓಡಾಡಕತ್ತೀವಿ. 3 ವರ್ಷದಿಂದ ಓಡಾಡ್ತಾ ಇದ್ದೀರಾ? ಡೈಲಿ ಇದೆ ಸಮಸ್ಯೆನಾ? ಓಕೆ, ಸರ್ಕಾರಕ್ಕೆ ಏನಾದರೂ ಹೇಳಕ್ಕೆ ಬಯಸ್ತೀರಾ ಇದರಿಂದ? ಮಾಡ್ಬೇಕು ಸರ್, ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಒಂದು ಬ್ರಿಡ್ಜ್ ಏನ ಮಾಡ್ಬೇಕು, ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಇಲ್ಲಿಂದ ಒಂದು ಆಂಬುಲೆನ್ಸ್ ಬಂದರೂ ಹೋಗೋಕ್ಕಾಗಲ್ಲ ಇಲ್ಲಿಂದ. ನೀವು 3 ವರ್ಷದಿಂದ ನೋಡ್ತಾ ಇದ್ದೀರಾ? 3 ವರ್ಷದಿಂದಾನು ಇದೇ ಥರ ಇದೆ? ಏನಾದರೂ ಪ್ರಗತಿ ಇದೆಯಾ ಇದರಲ್ಲಿ? ಇದೇ ಥರನೇ ಇದೆ, ಏನಿಲ್ಲ. ಬರೋದು ಫುಲ್ ಜಾಮ್ ಮಾಡೋದು ಅಷ್ಟೇ ಕೆಲಸ. ಓಕೆ, ಇಲ್ಲಿ ಶಾಸಕರು ಬಂದು ಪೂಜೆ ಮಾಡಿದ್ದಾರೆ ಅಂತ, ಪೂಜೆ ಆದಮೇಲೆ ಏನಾದರೂ ಕೆಲಸ ಆಯ್ತಾ ಇಲ್ಲಿ?
ಅದು ನೋಡಿಲ್ಲ, ಶಾಸಕರು ಬಂದು ಪೂಜೆ ಮಾಡಿದ್ದು ನೋಡಿಲ್ಲ. ಆದರೆ ಸರ್ವೆ ಮಾಡೋದು ನೋಡ್ತಾ ಇದ್ವು ಅಷ್ಟೇ. ಆಗ್ತೈತೆ ಅಂತ ಅಂದ್ಕೊಂಡಿದ್ರು ಅವಾಗ, ಮತ್ತೆ ಒಳ್ಳೆ ಏನು ಇದಿಲ್ಲ ಅದು. ನಾನು ಸ್ಕೂಲ್ ಟೀಚರು ಆ್ಯಕ್ಚುಲಿ. ಮಾರ್ನಿಂಗ್ ನಾವು 7 o'clock ಬಿಟ್ಟರು ಕೂಡ ಇಲ್ಲಿ ನಾವು ರೋಡ್ ಕ್ರಾಸ್ ಮಾಡೋಷ್ಟರಲ್ಲೇ, ಲೈಕ್ ಈ ಟ್ರ್ಯಾಕ್ ಕ್ರಾಸ್ ಮಾಡೋಷ್ಟರಲ್ಲೇ ನಮಗೆ 8:15 ಆಗುತ್ತೆ. 8:30ಗೆ ನಮ್ಮ ಸ್ಕೂಲಲ್ಲಿ ಇರಬೇಕು. ಅದು ತುಂಬ ತೊಂದರೆ ಆಗುತ್ತೆ. ಮನೆಗೆ ಹೋಗಲ್ಲಂತೂ ಕ್ರಾಸಲ್ಲಿರೋ ಮಕ್ಕಳಂತೂ 5:30, 5:45 ಆ ಥರ ರೀಚ್ ಆಗ್ತಿದ್ದಾರೆ. ಇದಂತೂ ತುಂಬ ಪ್ರಾಬ್ಲಮ್ ಇದೆ. ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕೊಡ್ಬೇಕು. ನಮಗಂತಾನೆ ಅಲ್ಲ, ಇಡೀ ಲೈಕ್ ನಾರ್ಮಲಾಗಿ ವರ್ಕ್ ಮಾಡ್ತಾರಲ್ಲ ಪೀಪಲ್, ಇಲ್ಲಿಂದನೂ ಬೇರೆ ಕಡೆ ಹೋಗಬೇಕಾಗುತ್ತೆ, ಟಿನ್ ಫ್ಯಾಕ್ಟ್ರಿ ಕಡೆ ಹೋಗಬೇಕಾಗುತ್ತೆ, ಅಂಥವ್ರಿಗೂ ತುಂಬ ಸಮಸ್ಯೆ ಇದೆ. ನಾವು ಇಲ್ಲಿ ಬಂದು ನಿಂತಿದ್ರು ಕೂಡ ಎಷ್ಟೋ ಬಸ್ಸಸ್ ಅವೈಲೇಬಲ್ ಇದ್ರೂ ಕೂಡ ನಮಗೆ ಇದೊಂದು ಟ್ರ್ಯಾಕ್ನ ಕ್ರಾಸ್ ಮಾಡೋಷ್ಟರಲ್ಲಿ ಇಟ್ ವಿಲ್ ಬಿ ಲೈಕ್ ಕ್ರಾಸಿಂದ ಇರುತ್ತೆ ನಮಗೆ ಆ ಒಂದು ಪ್ರಾಬ್ಲಮ್. ಇಲ್ಲಾಂದರೆ ಮಲ್ಸಂದ್ರ ಕಡೆಯಿಂದನೂ ಇರುತ್ತೆ. ತುಂಬ ಪ್ರಾಬ್ಲಮ್ ಇದೆ. ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ನಿಮ್ಗೆ? ನಾವು 8 yearsಯಿಂದ ಇದ್ದೀವಿ. ನಮಗೆ ರೀಸೆಂಟ್ಲಿ 4 years ಬ್ಯಾಕ್ ಗೊತ್ತಾಯಿತು ಈ ಥರ ಒಂದು ಬ್ರಿಡ್ಜ್ ಕಟ್ತಾರೆ ಅಂತ ಹೇಳಿದರು. ಬಟ್ ಇನ್ನೂವರೆಗೂ ಅದೊಂದು ಸ್ಟಾರ್ಟ್ ಕೂಡ ಮಾಡಿಲ್ಲ. ಇದು ಗೌರ್ಮೆಂಟ್ ಕಡೆಯಿಂದ ಇದು ಬೇರೆಯವ್ರದ್ದು ಹೆಂಗೆ ಅಂತ ಗೊತ್ತಿಲ್ಲ. ಆ್ಯಸ್ ಅ ಟೀಚರ್ ಐ ಆಮ್ ರಿಕ್ವೆಸ್ಟಿಂಗ್ ಫಾರ್ ದ ಸ್ಟೂಡೆಂಟ್ಸ್, ತುಂಬ ಲೈಕ್ ಎಕ್ಸಾಮ್ಸ್ ಟೈಮೇ ಆಗಲಿ ಯಾವುದೇ ಆಗಲಿ ಆನ್ ಟೈಮ್ ವಿ ಆರ್ ನಾಟ್ ಏಬಲ್ ಟು ರೀಚ್ ಟು ದ ಸ್ಕೂಲ್ ಆಲ್ಸೋ. ದಿಸ್ ಇಸ್ ಅ ಹ್ಯೂಜ್ ಪ್ರಾಬ್ಲಮ್. ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ದ ಗೌರ್ಮೆಂಟ್ ಟು ಟೇಕ್ ಅ ಆ್ಯಕ್ಷನ್ ಹಿಯರ್. ಥ್ಯಾಂಕ್ ಯು. ಮತ್ತೆ ಬಸ್ ಸಮಸ್ಯೆ ಏನಾದರೂ ಇದೆಯಾ ಈ ಕಡೆ? ಆಬ್ವಿಯಸ್ಲಿ ಯಾವ ಬಸ್ ಅಂತೂ ಆನ್ ಟೈಮ್ ಬರೋದಿಲ್ಲ. ವಿ ಹ್ಯಾವ್ ಟು ವೇಟ್. ಅಟ್ಲೀಸ್ಟ್ ನಾವು ಕ್ರಾಸಲ್ಲಿ ಇಳ್ಕೊಬೇಕು. ಫ್ರಮ್ ದೇರ್ ವಿ ಹ್ಯಾವ್ ಟು ಕಮ್ ಇನ್ ಆಟೋ. ದಿಸ್ ಇಸ್ ಬಿಕಮ್ ಎ ವೆರಿ ಹ್ಯೂಜ್ ಪ್ರಾಬ್ಲಮ್. ಐ ರಿಕ್ವೆಸ್ಟ್ ದ ಗೌರ್ಮೆಂಟ್ ಆಲ್ಸೋ ಟು ಗಿವ್ ದ ಫೆಸಿಲಿಟಿ ಫಾರ್ ದ ಬಸ್ ಆಲ್ಸೋ. ಥ್ಯಾಂಕ್ ಯು. ಅಣ್ಣ, ಇಲ್ಲಿ ನೀವು ರೆಗ್ಯುಲರಾಗಿ ಓಡಾಡ್ತೀರಾ? ಇಲ್ಲಿ ಅವಾಗವಾಗ ಓಡಾಡ್ತೀವಿ ನಾವು. ನೀವು ಬಂದಾಗೆಲ್ಲ ಇದೇ ರೀತಿ ಟ್ರಾಫಿಕ್ ಸಮಸ್ಯೆ? ಇದೇ ರೀತಿ ಟ್ರಾಫಿಕ್ಕು. ಒಂದೊಂದು ಸಾರಿ ಬರಬೇಕಂದ್ರೆ ಅಲ್ಲಿಂದ ತ್ರಿಮ್ಚಟ್ಟಲ್ಲಿ ಕ್ರಾಸಿಂದ ವೆಯ್ಟ್ ಮಾಡ್ಕೊಂಡು ಬರಬೇಕು. ಓಕೆ, ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಾ ಇಲ್ಲಿ? ಈ ಆಲ್ರೆಡಿ ನಾವು 5 ವರ್ಷದಿಂದ ಓಡಾಡ್ತಾ ಇದ್ದೀವಿ. ನಮ್ಮ ಕೆಲಸ ಹೊಸಕೋಟೆ ಇರೋದು, ನಾವಿರೋದು ಬಂದುಬಿಟ್ಟು ಜನಸಂದ್ರ. ಈ ಥರ ಹೋಗ್ಬೇಕಂದ್ರೆ ಇದೇ ರೀತಿ ಯಾವಾಗ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟವರೆಗೂ ಯಾವುದು ಮಾಡಿಲ್ಲ, ಏನೂ ಇಲ್ಲ. ಈಗ ಗೌರ್ಮೆಂಟ್ ಏನು ಮಾಡ್ತಾರೆ ಏನಿಂದ ಗೊತ್ತಾಗ್ತಾ ಇಲ್ಲ. ಗೌರ್ಮೆಂಟ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಗೌರ್ಮೆಂಟ್ಗೂ ಸ್ವಲ್ಪ ಜನ ಇದು ಈ ಕಷ್ಟ ನೋಡಿಬಿಟ್ಟು ಅವ್ರು ಬೇಗ ಇದು ಮಾಡಿದ್ರೆ ಅವ್ರಿಗೆ ತೊಂದರೆ ಆಗಬಾರ್ದು. ಆ ಥರ ನೋಡ್ಕೋಬೇಕದು. ಓಕೆ, 2.5 ವರ್ಷದಿಂದ ಇಲ್ಲಿ ಗುಡ್ಲಿ ಪೂಜೆ ಸಹ ಆಗಿತ್ತು. ಅದಾದ್ಮೇಲೆ ಏನಾದರೂ ಕೆಲಸ ಸ್ಟಾರ್ಟ್ ಆಯ್ತಾ? ಏನು ಸ್ಟಾರ್ಟ್ ಆಗಿಲ್ಲ. ಅವ್ರು ಬಂದ್ಬಿಟ್ಟು ಅವ್ರು ಸಿ ಎಮ್ ಆಗೋದು ಅವ್ರವ್ರು ನೋಡ್ಕೊಂಡ್ಬಿಟ್ಟು ಈ ಕಡೆ ಇದು ಅಭಿವೃದ್ಧಿ ಏನು ಮಾಡಿಲ್ಲ, ಏನು ಆ ಥರ ಇಲ್ಲ. ಆ ಥರ ಇದು ಮಾಡ್ತಾ ಇದ್ವಿ. ಓಕೆ, ಎಷ್ಟಾದ್ರೂ ಇಲ್ಲಿ ಸಮಸ್ಯೆ ಬಗೆಹರಿಸಕ್ಕೆ ಯಾರು ಬರ್ತಾ ಇಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟೇ ಆ ಥರ ಆಗಿಬಿಟ್ಟಿದೆ. ಇದಕ್ಕೆ ಮುಂದೆ BJP ಗೌರ್ಮೆಂಟ್ ಇದ್ದಾಗ ಅದು ಫ್ಲೈಓವರ್ ಆ ಥರ ನಡ್ತಾ ಇದ್ವಿ. ಇದು ಬಂದ್ಬಿಟ್ಟು ತಕ್ಷಣ ಏನು ಇದು ಅಲ್ಲಿ ಕಾಡುಗೋಡಿ ಅಂಡರ್ ಪಾಸ್ ಮಾಡಿದರು, ಅದು ಯೂರಿಯಾ ಟೈಮಲ್ಲಿ. ಇದು ಬಂದ್ಬಿಟ್ಟು ಏನು ಇದಾಗಿಲ್ಲ. ಒಂದು ಅರ್ಜೆಂಟ್ ಕೆಲಸಕ್ಕೆ ಏನೋ ಆಂಬುಲೆನ್ಸ್ ಹೋಗೋಕ್ಕೆ ಕೂಡ ಆ ಥರ ತುಂಬ ಜಾಸ್ತಿ ಇದಾಗಿದೆ. ಎಮರ್ಜೆನ್ಸಿ ಆದರೆ ಈ ಥರ ಎಮರ್ಜೆನ್ಸಿ ಆದ್ರೆ ಆಂಬುಲೆನ್ಸಲ್ಲೇ ಸಾಯಬೇಕು, ಎಲ್ಲನ ಇದು ಮಾಡಬೇಕು. ಆ ಥರ ರೀತಿ ಇದೆಯಾ? ಸರಿನಾ? ಥ್ಯಾಂಕ್ ಯು. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ರಸ್ತೆ ಇದು ಫಾಸ್ಟ್ ಮೂವ್ ಗಾಡೀಲಿ ಬಂದಾಗ ಜೋರಾಗಿ ಮೂವ್ ಆಗೋಕ್ಕಾಗಲ್ಲ. ಇಲ್ಲಿ ಸ್ಲೋ ಆಗುತ್ತೆ. ಹಂಪು ಇಲ್ಲೆಲ್ಲ ರಸ್ತೆ ಸರಿ ಇಲ್ಲ ಅಂದಾಗ ಆಟೋಮೆಟಿಕ್ ಟ್ರಾಫಿಕ್ ಜಾಮ್ ಆಗುತ್ತೆ. ಗಂಟೆ ಇರೋಕ್ಕಾಗುತ್ತೆ. ಸಾಯಂಕಾಲ ಅಂತೂ ಬರೋಡೋಕ್ಕೆ ಆಗಲ್ಲ. ಈ ಸಮಸ್ಯೆ ಎಲ್ಲ ಬಗೆಹರಬೇಕಂದ್ರೆ ಏನು ಮಾಡಬೇಕು? ಫ್ಲೈಓವರ್ ಕಟ್ಟಬೇಕು. ಫ್ಲೈಓವರ್ ಕಟ್ಟಿಸ್ಬೇಕು. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಸುಮಾರು ವರ್ಷ. ಈ ನಡುವೆ ಒಂದು 5-6 ವರ್ಷದಿಂದ ತೀರಾ ಹದಗೆಟ್ಟೋಗಿದೆ. ಓಕೆ, ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಗುಡ್ಲಿ ಪೂಜೆ ಸಹ ಆಗಿದೆ. ಗುಡ್ಲಿ ಪೂಜೆ ಆದಮೇಲೆ ಏನಾದರೂ ಇಲ್ಲಿ ಕಾಮಗಾರಿ ಸ್ಟಾರ್ಟ್ ಆಯ್ತಾ, ಇಲ್ಲ ಹಾಗೆ ಇದೆಯಾ? ಮೊನ್ನೆ ಕೂಡ ಲಾಸ್ಟ್ 3 ತಿಂಗಳ ಹಿಂದೆ ಕೂಡ ಬಂದು ಶರತ್ ಬಚ್ಚೇಗೌಡ ಪೂಜೆ ಮಾಡ್ತಾ ಇದ್ರು. ಅದೇನು ಸ್ಟಾರ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಖಂಡಿತ ಒಂದಿನೂ ಮಿಸ್ ಮಾಡಿಲ್ಲ. ನಾನು ಬಂದಾಗ ಒಂದು ಹೆಚ್ಚು ಕಡಿಮೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೆ ಈಗ ಬೇಡ ಇಲ್ಲ ಈ ಸ್ಥಳದಲ್ಲೇ. ಓಕೆ, ಥ್ಯಾಂಕ್ಸ್ ಅಣ್ಣ. ಬಸ್ ಡ್ರೈವ್ ಮಾಡ್ತೀರಾ? ಈ ಕಡೆ ಬರೋಕ್ಕೆ ನಿಮ್ಮ ಇದು ತುಂಬ ಬಸ್ಸುಗಳು ಈ ಕಡೆ ಬರೋದಿಲ್ಲ. ಏನು ಕಾರಣನ? ಯಾಕೆ ಬರೋದಿಲ್ಲ ಈ ಕಡೆ? ಏನು ಸರ್? ಈ ಕಡೆ ಬಸ್ಸುಗಳು ಯಾವುದು ಬರಲ್ಲ. ಫುಲ್ ಟ್ರಾಫಿಕ್, ಅದರಿಂದ ಬರೋಕ್ಕಾಗಲ್ಲ. ಅಲ್ಲೇ ತಿಮ್ಸಟ್ನಳ್ಳಿ ಕ್ರಾಸಲ್ಲಿ ತಿರ್ಸ್ಕೊಂಡು ಹೋಗ್ತೀರಾ ಅಂತ ಒಂದು ಇದಿದೆ. ಸರ್ ತಿರ್ಸಲ್ಲ, ಇಲ್ಲಿ ಬಂದೇ ಹೋಗೋದು. ಓಕೆ, ಇಲ್ಲಿ ಬಂದರೆ ಎಷ್ಟು ನಿಮಿಷ ಆಗುತ್ತೆ ನೀವು ಹೋಗೋಕ್ಕೆ? 1 hour ಆಗಿದೆ ಸರ್. 1 hour. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 1 hour. ಸರಿ ಅಣ್ಣ, ಥ್ಯಾಂಕ್ಸ್. ಅಣ್ಣ, ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಇಲ್ಲಿ ನೀವು? ನಾವು ಇಲ್ಲಿ ದಿನ ಬರ್ತಾ ಇದ್ದೀವಿ. ಬೆಳಗ್ಗೆ ಸಾಯಂಕಾಲ ಹೋಗೋದು ಬರೋ ತಕ್ಷಣ ತುಂಬ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಆಮೇಲೆ ಆಪೋಸಿಟ್ ಬರೋರು ರೂಲ್ಸ್ ಯಾರು ಫಾಲೋ ಮಾಡಲ್ಲ, ಆ ಕಡೆ ಬಂದುಬಿಡ್ತಾರೆ ಒಂದು ಲೈನು. ತುಂಬ ಪ್ರಾಬ್ಲಮ್ಮು.
ಇಲ್ಲಿ ಈ ರೂಟಲ್ಲಿ ಬಂದರೆ ನೀವು ಎಷ್ಟು ನಿಮಿಷ ಕಾಯಬೇಕಾಗಿರುತ್ತೆ? ಮ್ಯಾಕ್ಸಿಮಮ್ ಅರ್ಧ ಅವರಿಂದ 1.5 ಅವರು. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಇಲ್ಲಿ, ಮತ್ತು ಸರ್ಕಾರ ಏನು ಮಾಡಬೇಕು ಇದಕ್ಕೋಸ್ಕರ? ಒಂದು ಫ್ಲೇವರ್ ಆಗಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬ್ಯಾರಿಗೇಡ್ ಆಗಿಬಿಟ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೇ ಚೆನ್ನಾಗಿ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಇದೆ? ಅಲ್ಲ, ನಾನು ಒಂದು 6-7 ತಿಂಗಳಿಂದ ಈ ಥರ ಇದೆ. 6-7 ತಿಂಗಳ ವರ್ಷದಿಂದನಾ? 6-7 ತಿಂಗಳು ನಾನು ಬಂದಿರೋದು. ಎಷ್ಟು ದಿನ ಈ ಥರ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ಮುಂಚೆ ನಾನು ಬಂದಿರೋ ತಕ್ಷಣ ಆ ಥರ ಇದೆ. ಒಂದು 6-7 ತಿಂಗಳಿಂದ ಈ ಪ್ರಾಬ್ಲಮ್ ಇದೆ. ಓಕೆ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಇದೊಂದು ಪರಿಹಾರ ಮಾಡಿಕೊಡಿ ಅಂತ ಹೇಳ್ತೀನಿ ಸರ್. ಬ್ರಿಡ್ಜ್ ಅಂಡರ್ ಪಾಸ್ ಯಾವುದೋ ಮಾಡಿಕೊಟ್ರೆ ಸರ್ ಹೋಗೋದು ಸರ್. ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಈ ಕಡೆ ನೀವು? ಸರ್ ಯಾವ ರೀತಿ ಅಂತಂದರೆ, ಈಗ ನಾವು ರೂಲ್ಸ್ ಫಾಲೋ ಮಾಡ್ಕೊಂಡು ನಾವು ಹಿಂದೆ ಬ್ಯಾಕ್ ಟು ಬ್ಯಾಕ್ ಬರ್ತೀವಿ. ಇವಾಗ ಕರೆಕ್ಟಾಗಿ ಗಾಡಿಯಿಂದ ಗಾಡಿ ಹಾಕೊಂಡು ಬರ್ತೀವಿ. ಇಲ್ಲಿ ತಂದರೆ ನಮ್ಗೆ ಏನಾಗಿರೋದು ಅಂತಂದರೆ, ಲೈನ್ ಸೆಂಟ್ರಿಗೆ ಡಿವೈಡ್ರ್ ಇಲ್ಲ. ಆ ಕಡೆ ರೋಡ್ಗೆ ಈ ಕಡೆ ರೋಡ್ ಸೆಂಟ್ರಿಗೆ ಡಿವೈಡ್ರ್ ಇಲ್ಲ. ಮತ್ತೊಂದು, ಈ ಗಾಡಿ ರೂಲ್ಸ್ ಹಿಂದೆ ಈ ಲೋಕಲ್ ಅವ್ರು ಏನು ಮಾಡ್ತಾರೆ ಅಂದರೆ, ಹಿಂದಿಂದನೇ ಬ್ಯಾಕ್ ಟು ಬ್ಯಾಕ್ ಬರಲ್ಲ ಅವರು ಸೈಡ್ ಹಾಕೊಂಡ್ಬಿಡ್ತಾರೆ. ಅವ್ರು ನೋಡಿ ಇನ್ನೊಬ್ರು ಹಿಂದೆ ಬರ್ತಾರೆ, ಒಬ್ಬರಿಂದ ಒಬ್ರು ತೊಂದರೆ ಆದೈತೆ. ಇಲ್ಲಿ ಮೇನ್ ತೊಂದರೆ ಏನು ಅಂತಂದರೆ, ಆ ಕಡೆ ಈ ಕಡೆ ಒನ್ ವೇಗೆ, ಆ ಕಡೆ ರೋಡ್ಗೆ ಈ ಕಡೆ ರೋಡ್ಗೆ ಸೆಂಟರ್ ಡಿವೈಡ್ ಇಲ್ಲ ಸರ್, ಅದೇ ತೊಂದರೆ. ಇಲ್ಲಿ ಫ್ಲೈಓವರ್ ಆಗೋದ್ರಿಂದ ಏನಾದರೂ ಸಮಸ್ಯೆ ಬಗೆಹರಿಯುತ್ತಾ ನಿಮ್ಗೆ? ತುಂಬ ಬಗೆಯಿರುತ್ತೆ ಸರ್. ಅವ್ರ ಕಾಲಿಗೆ ನಮಸ್ಕಾರ ಹಾಕೊಂಡ್ಬಿಡ್ತೀನಿ ಬೇಕಾದ್ರೆ, ಅವ್ರು ಏನಾರ ಫ್ಲೇವರ್ ಮಾಡಿಕೊಟ್ಬಿಟ್ರೆ. ಓಕೆ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ನಾನು ಈ ವರ್ಷಕ್ಕೆ ಬಂದು ಒಂದು 5 ವರ್ಷ ಆಯಿತು. 5 ವರ್ಷದಿಂದನೂ ಇದೇ ಬದನೆ. ನಾವು ಪ್ರಕಾರ ಇಲ್ಲಿ ತುಂಬ ಸಲ ಗುಡ್ಲಿ ಪೂಜೆ ಆಗಿದೆ ಆ ಥರ ಹೇಳ್ತಾರೆ. ನೀವು ನೋಡಿರೋ ಪ್ರಕಾರ ಇಲ್ಲಿ ಏನಾದರೂ ಕೆಲಸ ಸ್ಟಾರ್ಟ್ ಆಗಿದೆಯಾ? ಯಾವ ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ. ಯಾವ ಗೌರ್ಮೆಂಟ್ ಅಧಿಕಾರಿಗಳು ನಾನು ಇವಾಗ ಗಂಟೆ ಈ ರೋಡಲ್ಲಿ ನೋಡೇ ಇಲ್ಲ, ಸಾಲ್ವ್ ಮಾಡಿಕೊಟ್ಟಿಲ್ಲ. ಅದನ್ನು 5 ವರ್ಷದಿಂದ ನಾನು ನೋಡ್ತಾನೆ ಇದ್ರು, ಒಬ್ಬರು ಸಾಲ್ವ್ ಮಾಡಿಕೊಟ್ಟಿಲ್ಲ ಸರ್ ಯಾರು ಇಲ್ಲಿ ರೋಡಲ್ಲಿ. ಬಂದು ರೂಲ್ಸ್ ಪೊಲೀಸರಾಗಲಿ, ಒಂದು ರೂಲ್ಸ್ ಯಾರೋ ಬ್ಯಾಕ್ ಟು ಬ್ಯಾಕ್ ಗಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಪೊಲೀಸರು ಯಾರಣ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡ್ತಾರಾ? ಇಲ್ಲ. 2 ಅವರ್ 3 ಅವರ್ 4 ಅವರ್ ವೇಟ್ 3 ಅವರ್ ವೇಟ್ ಮಾಡಿದ್ದೀರಿ ಸರ್ ಇದರಲ್ಲಿ. ನಿದ್ದೆ ಮಾಡ್ಕೊಂಡು ರೋಡ್ ಗಾಡಿ ಟ್ರಾಫಿಕಲ್ಲಿ ಇದು ಮಾಡಿದ್ದೀವಿ. ಆದರೂ ರೋಡಲ್ಲಿ ಯಾರು ಪೊಲೀಸರು ಕೇರ್ ಮಾಡಲ್ಲ. ಸರಿನಾ, ಥ್ಯಾಂಕ್ ಯು.